25 ವರ್ಷಗಳ ಕಾಲ ನೀರಿನ ಅಡಿಯಲ್ಲಿ ಮುಳುಗಿದ ಒಂದು ದೇವಾಲಯ, ಹಳೆ ಮನೆಗಳು ಮತ್ತು ಸಂಪೂರ್ಣ ಒಂದು ಗ್ರಾಮ. ಆದ್ರೆ ಈ ವರ್ಷ ನೀರಿನ ಮಟ್ಟ ಕಡಿಮೆ ಆದಾಗ ಎಲ್ಲವೂ ಮತ್ತೆ ಮೇಲೆ ಬಂದಿದೆ. ಇದನ್ನ ನೋಡಿ ಸಾವಿರಾರು ಜನ ಒಂದೇ ಪ್ರಶ್ನೆ ಕೇಳ್ತಿದ್ದಾರೆ, ಈ ಗ್ರಾಮದ ಕತೆ ಏನು? ಜನರು ಎಲ್ಲಿಗೆ ಹೋದ್ರು? ದೇವಾಲಯನ ಯಾಕೆ ಬಿಟ್ಟೋದ್ರು? ಈ ಕಥೆಯನ್ನ ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಇದು ಸಾತಾರ ಜಿಲ್ಲೆಯ ವಾಂಗ್ ಅಣೆಕಟ್ಟೆ ಹತ್ತಿರ ಇರುವ ಒಂದು ಮೇಡ್ ಗ್ರಾಮ. ಹಲವು ವರ್ಷಗಳ ಹಿಂದೆ ಇಲ್ಲಿ ನೂರಾರು ಕುಟುಂಬಗಳು ಸಂತೋಷದಿಂದ ಇದ್ರು. ಬೆಳಗ್ಗೆ ದೇವಾಲಯದ ಗಂಟೆ, ಹೊಲಗಳು, ಕೆಲಸ, ಸಂಜೆ ಭಜನೆ, ಇದೇ ಅವರ ಜೀವನ ಆಗಿತ್ತು. ಈ ಗ್ರಾಮದಲ್ಲಿ ಒಂದು ದೇವಾಲಯ ಇತ್ತು, ಮಾರುತಿರಾಯನ ದೇವಾಲಯ. ಪ್ರತಿ ಹಬ್ಬವನ್ನು ಇಲ್ಲೇ ಆಚರಣೆ ಮಾಡ್ತಾ ಇದ್ರು. ನಂತರ ಒಂದು ದೊಡ್ಡ ನಿರ್ಧಾರವನ್ನ ತಗೋತಾರೆ. ಈ ಭಾಗದಲ್ಲಿ ವಾಂಗ್ ಅಣೆಕಟ್ಟೆಯನ್ನ ನಿರ್ಮಿಸುವ ಯೋಜನೆ ಬಂದಿತ್ತು. ಅಣೆಕಟ್ಟು ನಿರ್ಮಾಣವಾದರೆ ಸಾವಿರಾರು ಎಕರೆ ಭೂಮಿಗೆ ನೀರು ಸಿಗುತ್ತಿತ್ತು. ಆದ್ರೆ ಅದಕ್ಕಾಗಿ ಕೆಲವು ಗ್ರಾಮಗಳನ್ನ ಜಲಾಶಯದ ವ್ಯಾಪ್ತಿಗೆ ಬರಬೇಕಾಗಿತ್ತು. ಮೇಡ್ ಗ್ರಾಮದಲ್ಲಿ ಇದ್ದವರೆಲ್ಲ ಹೊಸ ಊರಿಗೆ ಹೋದ್ರು. ಆದ್ರೆ ಅವರು ಕಟ್ಟಿದಂತ ಮನೆಗಳು ಮತ್ತು ದೇವಾಲಯ ಎಲ್ಲ ಅಲ್ಲೇ ಉಳಿದು ಬಿಡ್ತು. ಇಲ್ಲಿ ಮಳೆಗಾಲ ಬಂದಾಗ ಈ ಜಾಗದಲ್ಲಿ ಪೂರ್ತಿಯಾಗಿ ನೀರು ತುಂಬಿಕೊಳ್ಳುತ್ತೆ. ಆಗ ಮನೆಗಳು, ಬೀದಿಗಳು ಮತ್ತು ದೇವಾಲಯಗಳು ಸಂಪೂರ್ಣವಾಗಿ ನೀರೊಳಗಡೆ ಮುಳುಗುತ್ತೆ. ತಿಂಗಳುಗಳ ಕಾಲ ಯಾರಿಗೂ ಕಾಣುವುದಿಲ್ಲ. ಆದ್ರೆ ಕೆಲವು ವರ್ಷಗಳಲ್ಲಿ ನೀರಿನ ಮಟ್ಟ ತುಂಬಾ ಕಡಿಮೆ ಆದಾಗ ಹಳೆ ಗ್ರಾಮ ಮತ್ತೆ ಹೊರಬರುತ್ತೆ. ಇದನ್ನ ನೋಡೋಕೆ ತುಂಬಾ ದೂರದಿಂದ ಜನ ಬರ್ತಾರೆ. ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬ್ ನಲ್ಲಿ ನೀವು ನೋಡ್ತಿರೋ ವೈರಲ್ ವಿಡಿಯೋಗಳು ಇದೇ ಗ್ರಾಮದ್ದು. ಹಳೆ ಮನೆಗಳು, ಮರದ ಬಾಗಿಲುಗಳು, ದೇವಾಲಯ ಮತ್ತು ಮಾರುತಿರಾಯನ ಮೂರ್ತಿ ಇವೆಲ್ಲವೂ ನೀರಿಳಿದಾಗ ಮತ್ತೆ ಕಾಣಿಸಿಕೊಂಡಿದೆ. ಆಣೆಕಟ್ಟು ನಿರ್ಮಾಣವಾದ ನಂತರ ಜನರು ಊರು ಬಿಟ್ಟು ಹೋಗ್ಬೇಕಾಯ್ತು. ಆದ್ರೆ ಮಾರುತಿರಾಯನ ದೇವಾಲಯ ತನ್ನ ಸ್ಥಳ ಬಿಟ್ಟು ಹೋಗ್ಲಿಲ್ಲ. ವರ್ಷಗಳಿಂದ ನೀರು ಅಡಿಯಲ್ಲೇ ಇದ್ರು ನೀರಿಳಿದಾಗ ಮತ್ತೆ ಅದೇ ದಿವ್ಯ ರೂಪದಲ್ಲಿ ಭಕ್ತರಿಗೆ ದರ್ಶನ ನೀಡುತ್ತಾರೆ. ಸ್ಥಳೀಯರ ನಂಬಿಕೆಯ ಪ್ರಕಾರ ಮಾರುತಿರಾಯ ಇಂದಿಗೂ ಈ ಹಳೆಯ ಗ್ರಾಮವನ್ನ ಕಾಪಾಡ್ತಿದ್ದಾರೆ. ಅದಕ್ಕಾಗಿ ನೀರಿಳಿದಾಗ ತಕ್ಷಣ ಭಕ್ತರು ಇಲ್ಲಿಗೆ ಬಂದು ಪೂಜನ ಮಾಡ್ತಾರೆ. ಮಾರುತಿರಾಯನ ಈ ಮೂರ್ತಿಯನ್ನು ನೋಡಿದಾಗ ಇದು ಕೇವಲ ಒಂದು ಕಲ್ಲಿನ ವಿಗ್ರಹ ಅಲ್ಲ, ಭಕ್ತಿ, ನೆನಪು ಮತ್ತು ಸಂಸ್ಕೃತಿಯ ಜೀವಂತ ಸಂಕೇತವಾಗಿದೆ. ಇದು ಕೇವಲ ಒಂದು ದೇವಾಲಯ ಕಥೆ ಅಲ್ಲ, ಇದು ತಮ್ಮ ಊರನ್ನ ಬಿಟ್ಟು ಹೊಸ ಜೀವನ ಆರಂಭಿಸಿದ ಜನರ ಕತೆ, ನೀರಿನ ಅಡಿಯಲ್ಲಿ ಮಲಗಿರುವ ನೆನಪುಗಳ ಕತೆ, ನೀರು ಕಡಿಮೆ ಆದಾಗ ಮತ್ತೆ ಜೀವಂತವಾಗುವ ಇತಿಹಾಸದ ಕತೆ. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಎಲ್ರಿಗೂ ಶೇರ್ ಮಾಡಿ. ಇದೇ ತರ ವಿಡಿಯೋಗಾಗಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ವಿಡಿಯೋ ಜೊತೆಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು.